ಇದು ಒಂದು ವಿದೇಶಿ ಕಥೆ. ಒಂದೂರಿನಲ್ಲಿ ಒಬ್ಬ ಮನುಷ್ಯನಿದ್ದ. ಅವನಿಗೆ ತುಂಬ ದುರಾಸೆ, ಎಲ್ಲವೂ ತನಗೇ ಇರಲಿ ಅನ್ನುವಂಥ ಧೋರಣೆ ಅವನದು. ಅವನು ಯಾರಿಗೂ ಒಂದು ಬಿಡಿಗಾಸನ್ನು ಕೈ ಎತ್ತಿ ದಾನ ಮಾಡ್ತಾ ಇರಲಿಲ್ಲ. ಹಣದ ವಿಷಯ ಬಂದಾಗ ಬಡವರು, ಸ್ನೇಹಿತರು, ಬಂಧು ಬಾಂಧವರು ಯಾರ ಮುಖನೂ ಅವನು ನೋಡ್ತಾ ಇರಲಿಲ್ಲ. ಒಂದ್ಸರಿ ಏನಾಯಿತು ಅಂದರೆ 30 ಬಂಗಾರದ ನಾಣ್ಯಗಳಿದ್ದ ಒಂದು ಹಣದ ಚೀಲವನ್ನು ಅವನು ಕಳ್ಕೊಂಡ್ಬಿಟ್ಟ. ಎಲ್ಲ ಕಡೆ ಹುಡುಕಿ ಸುಸ್ತಾಗಿ ಹೋದ, ಚೀಲ ಸಿಗಲೇ ಇಲ್ಲ. ತನ್ನ ಪಕ್ಕದ ಮನೆಯವನ ಹತ್ರ ಹೋಗಿ ಹೇಳ್ದ, ನೋಡಯ್ಯ, ನನ್ನ ಹಣದ ಚೀಲ ಕಳೆದು ಹೋಗೈತೆ, ಎಲ್ಲಾದರೂ ಸಿಕ್ಕರೆ ಸ್ವಲ್ಪ ನೋಡ್ತಾ ಇರು ಅಂತ ಹೇಳಿ ಬಂದ. ಪಕ್ಕದ ಮನೆಯವನು ತುಂಬ ಪ್ರಾಮಾಣಿಕ, ಸತ್ಯಸಂಧ ಮತ್ತು ಮುಗ್ಧ ವ್ಯಕ್ತಿಯಾಗಿದ್ದ. ಆ ದಿನ ಸಂಜೆ ಪಕ್ಕದ ಮನೆಯವನ ಮಗಳು ಮನೆಗೆ ಬರಬೇಕಾದ್ರೆ ಅವಳಿಗೆ ಒಂದು ಹಣದ ಚೀಲ ಸಿಕ್ತು. ಅದರಲ್ಲಿ 30 ನಾಣ್ಯಗಳು ಇದ್ದವು. ಅದನ್ನು ಅವಳು ತಂದು ತನ್ನ ತಂದೆಗೆ ಕೊಟ್ಟಳು. ಇದು ತನ್ನ ಪಕ್ಕದ ಮನೆಯೊಂದೇ ಅಂತ ಹೇಳಿ ಖಾತ್ರಿಯಾಗ್ಬಿಟ್ಟು ಅವನು ಆ ಚೀಲನ ತಗೊಂಡು ಹೋಗಿ ಅವನಿಗೆ ಕೊಟ್ಟ. ಆ ವ್ಯಕ್ತಿಯ ಮನದಲ್ಲಿ ಇದ್ದಕ್ಕಿದ್ದಂಗೆ ಒಂದು ದುಷ್ಟ ಆಲೋಚನೆ ಬಂದ್ಬಿಡ್ತು. ಅವನು ಹೇಳ್ದ, ನನ್ನ ಚೀಲದಲ್ಲಿ 30 ನಾಣ್ಯ ಅಲ್ಲ 40 ನಾಣ್ಯಗಳಿದ್ದಿದ್ದು. ನಿನ್ನ ಮಗಳು 10 ನಾಣ್ಯಗಳನ್ನ ಕದ್ದಿದ್ದಾಳೆ, ಅದನ್ನು ವಾಪಸ್ ಕೊಡು ಅಂತ ಅಂದ. ಈ ಮಾತು ಕೇಳಿಬಿಟ್ಟು ಬಹಳ ಪ್ರಾಮಾಣಿಕನಾಗಿದ್ದ ಆ ವ್ಯಕ್ತಿಗೆ ಬಹಳ ದುಃಖ ಆಯಿತು. ಅವನು ಅವಳ ಮಗಳು ತುಂಬ ಬೇಸರ ಪಟ್ಕೊಂಡ್ರು. ವಿಷಯ ಬಗೆಹರಿಲೇ ಇಲ್ಲ. ಎಲ್ಲರೂ ಸೇರಿ ವಿಷಯ ಬಗೆಹರಿಸ್ಕೋಬೇಕಲ್ಲ, ಅದಕ್ಕೆ ನ್ಯಾಯಾಲಯಕ್ಕೆ ಹೋದರು. ನ್ಯಾಯಾಧೀಶರು ತುಂಬ ಅನುಭವಿಗಳು ಮತ್ತು ಬಹಳ ಚಾಣಾಕ್ಷ ವ್ಯಕ್ತಿಯಾಗಿದ್ದರು. ಅವರು ಆ ಹುಡುಗಿಯನ್ನು ಕೇಳಿದರು, ಮಗಳೇ, ನಿನಗೆ ಚೀಲ ಸಿಕ್ತಲ್ಲ, ಅದರಲ್ಲಿ ಎಷ್ಟು ನಾಣ್ಯಗಳಿದ್ವು? 30 ನಾಣ್ಯಗಳಿದ್ವು ಸಾರ್ ಅಂತ ಆಕೆ ಹೇಳಿದ್ಲು. ನ್ಯಾಯಾಧೀಶರು ಚೀಲ ಕಳ್ಕೊಂಡ ವ್ಯಕ್ತಿ ಕೇಳಿದರು, ನೀನು ಕಳ್ಕೊಂಡಿದ್ದ ನಾಣ್ಯಗಳು ಎಷ್ಟಯ್ಯ? ನನ್ನ ಚೀಲದಲ್ಲಿ 40 ನಾಣ್ಯಗಳಿದ್ವು ಅಂತ ಹೇಳ್ದ ಆ ವ್ಯಕ್ತಿ. ನ್ಯಾಯಾಧೀಶರು ಹೇಳಿದರು, ಹಾಗಾದರೆ ಈ ಚೀಲ ಸಿಕ್ಕತ್ತಲ್ಲ, ಅದು ನಿನ್ನ ಚೀಲ ಅಲ್ಲ, ಯಾಕಂದರೆ ಇದರಲ್ಲಿ 30 ನಾಣ್ಯಗಳಿವೆ. ನೀನು ಕಳ್ಕೊಂಡಿದ್ದು 40 ನಾಣ್ಯಗಳಿರುವ ಚೀಲ. ನ್ಯಾಯಾಧೀಶರು ಆ ಚೀಲವನ್ನು ಅವನಿಂದ ಪಡ್ಕೊಂಡು ಆ ಹುಡುಗಿ ತಂದೆಗೆ ಕೊಟ್ಟು ಹೇಳಿದರು, ನೋಡಪ್ಪ, ಈ ಚೀಲ ನಿನಗೇ ಸೇರಿದ್ದು, ನಿನ್ನ ಹತ್ರನೇ ಇರಲಿ. ಯಾರಾದರೂ 30 ನಾಣ್ಯಗಳಿರೋ ಚೀಲ ಕಳ್ಕೊಂಡಿದ್ದೀವಿ ಅಂತ ಕೋರ್ಟಿಗೆ ಬಂದರೆ ಅವಾಗ ನಿನಗೆ ಹೇಳಿ ಕಳಿಸ್ತೀನಿ, ಇಲ್ಲ ಅಂತಂದರೆ ಆ ಚೀಲ ನಿಂದೆ ಅಂತ ಅಂದರು. ನಂತರ ದುರಾಸೆಯುಳ್ಳ ವ್ಯಕ್ತಿಯ ಕಡೆಗೆ ತಿರುಗಿ ಹೇಳಿದರು, ನೋಡಯ್ಯ, ಯಾರಾದರೂ 40 ನಾಣ್ಯಗಳ ಚೀಲ ಸಿಕ್ಕಿದೆ ಅಂತ ನನ್ನ ಬಳಿ ಬಂದರೆ ಆಗ ನಿನಗೆ ಹೇಳಿ ಕಳಿಸ್ತೀನಿ, ಹೋಗು ಅಂತ ಅಂದರು. ಈ ದುರಾಸೆಯುಳ್ಳ ವ್ಯಕ್ತಿಗೆ ಅವನ ದುರಾಸೆಗೆ ತಕ್ಕ ಪ್ರತಿಫಲ ಸಿಕ್ತು.